ನೀವು ಹೇಳಿದ್ರಲ್ಲ ಏನೇನು ಡೇಟಾ ಇಂದ ಅದ್ರಲ್ಲಿ ಏನಾಗುತ್ತೆ ಅಂತ. ಒಂದು ವಿಚ್ ಐ ವಾಂಟ್ ಟು ಟೆಲ್ ಸಮ್‌ಟೈಮ್ಸ್ ಎಐ ಕ್ಯಾನ್ ಆಲ್ಸೋ ಬಿಕಮ್ ಬಯಾಸ್ಡ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ವಿಚ್ ಐ ರೆಡ್ ಯುಎಸ್ಎ ನಲ್ಲಿ ಕಾಂಪಾಸ್ ಅಂತ ಒಂದು ಈ ಇವರೆಲ್ಲ ಈ ಜಡ್ಜ್ ಲೀಗಲ್ ಸಿಸ್ಟಮ್ ಎಲ್ಲ ದರ್ ಯೂಸಿಂಗ್ ಇಟ್ ಟು ಐಡೆಂಟಿಫೈ ದ ಕ್ರಿಮಿನಲ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಲಾಟ್ ಆಫ್ ಟೈಮ್ಸ್ ಅಕ್ಯುರಸಿ ಇದೆ ಅಂತ ಅದನ್ನ ಡಿಪೆಂಡ್ ಮಾಡೋದು. ಬಟ್ ವಾಟ್ ಇಸ್ ದಟ್ ಕಾಂಪಾಸ್ ಇಸ್ ಹ್ಯಾಪನ್ ಅಂದ್ರೆ ಇಟ್ ಸ್ಟಾರ್ಟೆಡ್ ಟು ಐಡೆಂಟಿಫೈ ಬ್ಲಾಕ್ಸ್ ಆಸ್ ಮೋರ್ ಕ್ರಿಮಿನಲ್ಸ್ ಈ ಜನದಲ್ಲಿ ಇಲ್ಲಿದೆ ಅಂತ. ಏನಕ್ಕೆ ಹಂಗಾಯ್ತು ಅಂದ್ರೆ ಆ ಡೇಟಾ ಆಲ್ರೆಡಿ ಇಲ್ಲಿ ಇದ್ದಂತ ಎಷ್ಟೋ ವರ್ಷಗಳ ಡೇಟಾದಲ್ಲಿ ಅಲ್ಲಿ ಎಷ್ಟೋ ಕ್ರೈಮ್ಸ್ ನಡೆದಿರುತ್ತೆ, ಅಲ್ಲಿ ಎಷ್ಟೋ ಇದಾಗಿರುತ್ತೆ. ಸೊ ಇಟ್ ಇಸ್ ಐಡೆಂಟಿಫೈಡ್ ಓಕೆ ದೇ ಆರ್ ದ ಕ್ರಿಮಿನಲ್ಸ್ ಆಗಿರ್ತಾರೆ ಇವರು ಅಂತ ಬೇಸ್ಡ್ ಅಂತ. ಈಗ ನಮ್ಗೆ ಹೇಗೆ ಪ್ರೀ ನೋಷನ್ ಇರುತ್ತೋ ಡೇಟಾನು ಹಾಗೆ ಇರುತ್ತೆ. ದಟ್ ಆಸ್ ವಾಟ್ ಹಸ್ ಹ್ಯಾಪೆಂಡ್. ಈಗ ಅಮೆಝಾನ್ ದೇ ಸ್ಟಾರ್ಟೆಡ್ ಇನಿಷಿಯಲಿ HR ಗಳದ್ದು ರೆಸ್ಯೂಮೆನ ಸ್ಕ್ರೀನ್ ಮಾಡ್ತಾರಲ್ಲ. ಸೊ ಅಮೆಝಾನ್ ತೋಡ್ ಓಕೆ ಲೆಟ್ಸ್ ಯೂಸ್ ಎ ಅಂದ್ಬಿಟ್ಟು they've used it. ಆಸ್ they've used it ಯಾವುದೋ ಒಂದು ಸ್ಟೆಮ್ ಅಂದ್ರೆ ಈ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ದೇ ವಾಂಟೆಡ್ ಟು ಯೂಸ್ ಸಮಥಿಂಗ್. ಅಲ್ಲಿ ಅಮೆಝಾನ್ ಹ್ಯಾಸ್ ಟೇಕನ್ ಮೋರ್ ಆಫ್ ಮೇಲ್ ಪ್ರೊಫೈಲ್ಸ್ ಅಂಡ್ ರಿಜೆಕ್ಟೆಡ್ ಫೀಮೇಲ್ಸ್ ಪ್ರೊಫೈಲ್ಸ್. ವೈ ಅಂದ್ರೆ ಅದು ಡೇಟಾ ಕೊಡ್ಬೇಕಾದ್ರೆ ಈ ಪ್ರೊಫೈಲ್ಸ್ ಎಲ್ಲ ಮುಂಚೆ ಜಾಸ್ತಿ ಮೆನ್ನೆ ಯೂಸ್ ಮಾಡ್ತಾ ಇದಾರೆ. ಸೊ ಇವಾಗ್ಲೂ ಇಟ್ ಹಸ್ ಅಸ್ಯೂಮ್ಡ್ ದಟ್ ವುಮೆನ್ ಆರ್ ನಾಟ್ ಎಂಪಥೆಟಿಕ್ ಯೂಸ್ಡ್ ಅಂದ್ಬಿಟ್ ಇಸ್ ಡೂಯಿಂಗ್ ಇಟ್. ಸೊ ನಾವು ಕೊಡೋ ಡೇಟಾನೇ ಬಯಾಸ್ಡ್ ಆಗಿರ್ಬೇಕಾದ್ರೆ ಅದ್ರ ಔಟ್ಪುಟ್ ಬರೋದು ಬಯಾಸ್ಡ್ ಆಗಿರುತ್ತೆ. ಸೊ ಹೌ ಎಫೆಕ್ಟಿವ್ ಇಟ್ ಇಸ್ ನಾವು ಹೌ ಕಾನ್ಶಿಯಸ್ಲಿ ವಿ ಹ್ಯಾವ್ ಟು ಗಿವ್ ದ ಡೇಟಾ. ಸೊ ಯೋರ್ ಮಷೀನ್ ಇಸ್ ಆಸ್ ಗುಡ್ ಆಸ್ ಯೋರ್ ಡೇಟಾ. ಸೊ ಅದನ್ನ ತಿಳ್ಕೊಬೇಕು. ಸೊ ನೀನ್ ಎಂಥದ್ದನ್ನ ಕೊಡ್ತೀಯೋ ಅಂಥದ್ದೇ ವಾಪಸ್ ಬರುತ್ತೆ ವಾಟ್ ಯು ಸೋ ಆ ತರ. ಸೊ ಹಂಗೆ ವರ್ಕ್ ಆಗೋದು. ಅಂಡ್ ಜನರಲಿ ಮಷೀನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಅದಕ್ಕೆ ಹೇಳ್ಕೊಡೋದು ಇನ್ನೊಬ್ಬ ಮನುಷ್ಯ ಆಗಿದ್ದು ಆ ಮನುಷ್ಯನಿಗೆ ಎಷ್ಟು ಹೌ ಫೇರ್ ಹಿ ಈಸ್ ಅಂತ ನೋಡ್ಬೇಕು. ಇಫ್ ಈಸ್ ವೆರಿ ಅನ್ಫೇರ್ ಆರ್ ಹೀಸ್ ವೆರಿ ಬಯಸ್ಡ್, ಸೊ ಅದೇ ಥರದ್ದನ್ನೇ ಅವನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ಸೊ ಈ ನಮ್ಮ I'll just go back for analogy. You may believe or you may not believe. There are some people or some characters who are born out of good, some characters who are born out of evil. So ಅವರ ಪ್ರೊಫೈಲಿಂಗ್ ಹೆಂಗಿರುತ್ತೆ, ಇವರ ಪ್ರೊಫೈಲಿಂಗ್ ಹೆಂಗಿರುತ್ತೆ, ನಮ್ಗೆ ಅದನ್ನ ಹೇಳ್ತಾರಲ್ಲ, ಈ ಮನುಷ್ಯ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂದ್ರೆ ಅವ್ನು ಇಂಥ ಕಾಲದಲ್ಲಿ, ಇಂಥ ಸಮಯದಲ್ಲಿ, ಇಂಥ ಮನುಷ್ಯನಿಗೆ ಹುಟ್ಟದ, ಅದಕ್ಕೋಸ್ಕರ ಹೀಗೆ ಆಡ್ತಾ ಇದ್ದಾನೆ ಅಂತ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಅನಾಲಜಿ. ಸೊ ಇಟ್ ಇಸ್ ಆಸ್ ಗುಡ್ ಆಸ್ the machine is as good as the data you give. And ಆ ಬಯಾಸ್ ಯಾಕಾಗುತ್ತೆ ಅಂದ್ರೆ ಡೇಟಾನ ರೆಗ್ಯುಲೇಟ್ ಮಾಡೋದಿಲ್ಲ. ನೀನ್ ಏನಿದೆಯೋ ಅದನ್ನ ತೆಗೆದು ಹಾಕ್ಬಿಡ್ತೀಯ. ಅದು ಕೆಟ್ಟದೋ ಒಳ್ಳೇದೋ ಆ ಒಂದು ವಿವೇಕ ಅಥವಾ ವಿವೇಕ ಅಂತಲ್ಲ, ಅದಕ್ಕೊಂದು ಸಿಸ್ಟಮ್ ಇಲ್ಲ. ನಿನಗೆ ನಾನು ಅದೇ ಹೇಳ್ದಂಗೆ ನನ್ ಕೆಲಸ ಆಗ್ಬಿಡ್ಬೇಕು, ನಿಮ್ಗೊಂದು ಔಟ್ಪುಟ್ ಸಿಕ್ಬಿಡ್ಬೇಕು ಅಷ್ಟೇ. ಅದು ಹೇಗಾಗ್ತಾ ಇದೆ, ಅದು ಕರೆಕ್ಟ್ ಆಗಿದೆಯಾ, ಅದು ಸರಿಯಾಗಿದೆಯಾ, ತಪ್ಪಾಗಿದೆಯಾ ಅನ್ನೋ ರೆಗ್ಯುಲೇಷನ್ ಆಗ್ತಾ ಇಲ್ಲ. ಹೇಗಾಗ್ತದೆ ಅಂದ್ರೆ ಡೇಟಾ ಸೋ ಎನಾರ್ಮಸ್, ಇಟ್ಸ್ ಸೋ ಹ್ಯೂಜ್. ಅಂದ್ರೆ ಅದು ಎಷ್ಟು ಬೈಟ್ಸ್ಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಸೊ ಅದರಿಂದ ಅದೇ ಥರದ ಕೆಲಸವನ್ನೇ ಮಷೀನು ಮಾಡುತ್ತೆ ಅಂದ್ರೆ ವೈ ಡು ಯು ನೀಡ್ ದಟ್ ಮಷೀನ್? ಈಗ ಆಲ್ರೆಡಿ ಮನುಷ್ಯ, ವಿ ಆರ್ ಲಿವಿಂಗ್ ಇನ್ ಅ ಪೇಟ್ರಿಯಾರ್ಕಲ್ ವರ್ಲ್ಡ್, ದ ಡೇಟಾ ಇಸ್ ವೆರಿ ಬಯಸ್ ಟುವರ್ಡ್ಸ್ ಮೆನ್. ಸೊ ಇವಾಗ ಮಷೀನು ಅಥವಾ ನೀವು ಈ HR ಯಾವುದೋ ಒಂದು ಪ್ರಾಜೆಕ್ಟ್ಗೆ ಗಂಡಸರನ್ನ ಮಾತ್ರ ತಗೊಳ್ಬೇಕು, ಬಿಕಾಸ್ ಲೇಟ್ ನೈಟ್ ಇರಬೇಕು, ಮದುವೆ ಆಗಿದ್ರೆ ಹೆಣ್ಮಕ್ಳು ಮನೆಗೆ ಹೋಗ್ಬಿಡ್ತಾರೆ, ಅಥವಾ ಮಕ್ಳಾಗಿದ್ರೆ ಅವ್ರನ್ನ ಈ ಪ್ರಾಜೆಕ್ಟ್ಗಳಿಗೆ ತಗೊಳಲ್ಲ ಅನ್ನೋ ಬಯಾಸ್ಗಳು ಸುಮಾರು ಕಂಪನಿಗಳಲ್ಲಿ ಇದೆ. ಇದನ್ನ ತುಂಬಾ ಕಡೆ ವಾಯ್ಸ್ ಔಟ್ ಮಾಡಿದ್ದಾರೆ. ಅದೇ ತರದ ಮನುಷ್ಯ ಆ ಥರದ್ದೆಲ್ಲ ಅನ್ಫೇರ್ ಪ್ರಾಕ್ಟಿಸಸ್ ಮಾಡ್ತಾನೆ, ಮಷೀನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅಂತ ನೀವು ತಗೊಂಡ್ ಬಂದು ಅದನ್ನೇ, ಇಫ್ ಯು ಆರ್ ಈಕ್ವೇಟಿಂಗ್ ದ ಸೇಮ್ ಸ್ಟಫ್, ವೈ ಡು ಯು ನೀಡ್ ದಟ್? ಯು ಆಲ್ರೆಡಿ ಹ್ಯಾವ್ ಅ ಹ್ಯೂಮನ್ ಬೀಯಿಂಗ್. ಸೊ ಆ ಡೇಟಾನ ರೆಗ್ಯುಲೇಟ್ ಮಾಡೋದಕ್ಕೆ ಒಂದು ಅಥಾರಿಟಿ ಇರಬೇಕು. ಎಂಥ ಡೇಟಾನ ಫೀಡ್ ಮಾಡಬೇಕು. ಇಫ್ ಇಟ್ ಇಸ್ ಫುಲ್ಲಿ ಗಾರ್ಬೇಜ್, ಇಫ್ ದೇರ್ ಇಸ್ ಸಮಥಿಂಗ್ ದಟ್ ದ ಡೇಟಾ ಸೇಸ್ ಆರ್ ದ ಗ್ರೂಪ್ ಆಫ್ ಇಷ್ಟೊಂದು ಅಂಕಿ ಅಂಶಗಳಿರುತ್ತೆ ದಟ್ ಈ ಜಾಬಿಗೆ ಹೆಣ್ಮಕ್ಳು ಸೂಟೇ ಆಗಲ್ಲ ಅನ್ನೋದನ್ನ ನೀನು ಆ ಗಾರ್ಬೇಜ್ ಡೇಟಾನ ನೀನು ಫಿಲ್ ಮಾಡ್ತಾ ಇದೀಯಾ ಅಂತಂದ್ರೆ ದೇರ್ ಇಸ್ ನೋ ನೀಡ್ ಫಾರ್ ಅ ಮಷೀನ್ ಟು ವ್ಯಾಲಿಡೇಟ್ ದಟ್. ಸೊ ಆ ರೆಗ್ಯುಲೇಷನ್ನ ನೀವು ಖಂಡಿತ ಮಾಡಬೇಕು. ಅಂಡ್ ಆಫ್ ಕೋರ್ಸ್ ಫೇರ್ ಸ್ಕಿನ್ ಅವ್ರನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅನ್ನೋದು ಅದೊಂದು ಹೌದು ಅದಿದೆ. ಡಾರ್ಕ್ ಸ್ಕಿನ್ ಅನ್ನೋದು ಇಟ್ಸ್ ನಾಟ್ ಗುಡ್, ಇಟ್ಸ್ ನಾಟ್ ಹೆಲ್ತಿ ಅಂತ ಹೇಳ್ತಾರೆ. ಅಂಡ್ ಒಂದ್ ಸೈಜ್ ಅಲ್ಲಿ ಇರ್ಬೇಕು ಹೆಣ್ಮಕ್ಳು, ಇಲ್ಲ ಅಂದ್ರೆ ಫಿಟ್ ಇಷ್ಟೇ ಹೈಟ್ ಇರ್ಬೇಕು, ಇಷ್ಟು ಕೂದ್ಲಿರ್ಬೇಕು, ಕಲರ್ ಇರ್ಬೇಕು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು, ಹೆಣ್ಮಕ್ಳು ಹೆಂಗ್ ಕಾಣಿಸ್ಬೇಕು, ಅವ್ರ ಹಂಗ್ ಕಾಣಿಸ್ಬೇಕು, ಅಡ್ಜಸ್ಟ್ ಆಗ್ಬೇಕು. ಅದೆಲ್ಲಾನು ಹೆಂಗೆ ಹೆಣ್ಮಕ್ಳಿಗೆ ಇರತ್ತೋ ಅದೇ ತರ ಗಂಡ್ ಮಕ್ಳಿಗೆ ಏನೇನ್ ಪ್ರೊಫೈಲಿಂಗ್ ಮಾಡ್ತಾರೋ ಅದೆಲ್ಲ ಮನುಷ್ಯ ಸಹಜ ಗುಣ ಅಂತ ಹೇಳಿದ್ರು, ಪರ್ಫೆಕ್ಟ್ ಆಗಿಲ್ಲ ಮನುಷ್ಯ ಅಂತ ಹೇಳಿದ್ರೆ.
But if you are making something which is worse than what human judgment is, why do you want to make it? That is the question I have. ಅಂಡ್ ದಿಸ್ ಒನ್ ವಿಚ್ ಐ ವಾಂಟೆಡ್ ಟು ಆಸ್ಕ್ ಯು, ಈಗ ನೀವು ಡೇಟಾ ಎಲ್ಲ ನಾವು ಕೊಡ್ತಾ ಇದೀವಲ್ಲ, ಇಟ್ ಇಸ್ ಗೆಟಿಂಗ್ ಸ್ಟೋರ್ಡ್ ಇನ್ ಬಿಗ್ ಬಿಗ್ ಸರ್ವರ್ಸ್. ಅದು ಎಷ್ಟಿರುತ್ತೆ ಸರ್ವರ್ ಅಂದ್ರೆ ಒಂದು 300 ಎಕರ್ಸ್ ಆಗೋಷ್ಟು ಹ್ಮ್. ಸರ್ವರ್. ಅದಕ್ಕೆ ಖರ್ಚಾಗುವಂತ ಪವರ್, ಎನರ್ಜಿ. ಈಗ ನಾವು ಸುಮ್ನೆ ಒಂದು ಚಾಟ್ ಜಿಪಿಟಿ ನಲ್ಲಿ ಥ್ಯಾಂಕ್ ಯು ಚಾಟ್ ಜಿಪಿಟಿ ಅಂತ ಹ್ಮ್. ಒಂದು ಆನ್ಸರ್ ಕೊಟ್ರು, ನಾವ್ ಎಲ್ಲ ಪ್ರಪಂಚದಲ್ಲಿ ಇರೋರು ಎಲ್ಲ ಕೊಟ್ರು, ಏನಿಲ್ಲ ಅಂದ್ರೂ 50,000 ಕ್ಯೂಸೆಕ್ ಅಷ್ಟು ನೀರು ಖರ್ಚಾಗುತ್ತೆ ಟು ಮೇಂಟೈನ್ ದಟ್ ಡೇಟಾ. somewhere we are actually technology in the environment, no, aren't we somewhere doing it ಅಂತ are you feeling that way? ಹಂಗಾದ್ರೆ ನಾವು ಬಾವಿಲ್ ನೀರ್ ಸೇದ್ಕೊಂಡು ನೆಮ್ಮದಿಯಾಗಿ ಒಂದ್ ಗುಹೆಯಲ್ಲಿ ಇರ್ಬೋದಾಗಿತ್ತಲ್ವಾ. ಟೆಕ್ನಾಲಜಿ ಶುಡ್ ಮೇಕ್ ಯುವರ್ ಲೈಫ್ ಬೆಟರ್ ಅಂಡ್ ಐ ಥಿಂಕ್ ಸ್ಟೋರೇಜ್ ಕ್ಯಾನ್ ವಾಟ್ ಎವರ್ ಇಸ್ ಅ ಪ್ರಾಬ್ಲಮ್, ಮೇ ಬಿ ಅ ಪ್ರಾಬ್ಲಮ್ ಫಾರ್ ನೌ ದಟ್ ಕ್ಯಾನ್ ಬಿ ಸಾಲ್ವ್. ಹಂಗಂತ ಇದೆಲ್ಲ ಯೂಸ್ ಮಾಡಬೇಡಿ, ಇದೆಲ್ಲ ಇದರಿಂದ ಪ್ರಯೋಜನ ಇಲ್ಲ ಅಂತೆಲ್ಲ ಅಂದ್ರೆ ತುಂಬಾ ವೇಸ್ಟ್ ಜನರೇಟ್ ಮಾಡುತ್ತೆ. ಬಟ್ ಅದನ್ನ ಅದೇ ಆಸ್ ಐ ಸೆಡ್, ಇದನ್ನ ಆಪ್ಟಿಮಲ್ ಆಗಿ ಹೆಂಗ್ ಯೂಸ್ ಮಾಡ್ಕೋಬೇಕು, ಅದನ್ನ ಪ್ರಾಪರ್ ಆಗಿ ಹೆಂಗೆ ಅದನ್ನ ಹೆಂಗೆ ಹೊರಗಡೆ ಕಳಿಸ್ಬೇಕು ಅನ್ನೋ ವಿಚಾರಗಳನ್ನ, ದಟ್ಸ್ ಆಡ್ ಆನ್ ಪ್ರಾಬ್ಲಮ್ ವಿಚ್ ನೀಡ್ಸ್ ಟು ಬಿ ಸಾಲ್ವ್ಡ್. ಅದಕ್ಕೆ ಒಂದು ಹೊಸ ಫೀಲ್ಡ್ ಬರ್ಬೋದು ಟು ಸ್ಟಡಿ ಆಲ್ ದಿಸ್ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಅಲ್ಲಿ. ಅಂಡ್ ಈ ತರ ನನಗೆ ಎನ್ವಿರಾನ್ಮೆಂಟ್ ಡ್ಯಾಮೇಜ್ ಆಗುತ್ತೆ ಆ ತರದ ಪ್ರಶ್ನೆ ಖಂಡಿತ ಯಾವತ್ತೂ ಬಂದಿಲ್ಲ. ಬಟ್ ಇದ್ರೆ ಮಾಡುವಂತ ಆಕ್ಸಿಜನ್, ಐ ಮೀನ್ ಹಾರ್ಮ್ಫುಲ್ ಆಕ್ಸೈಡ್ಸ್ ಇರ್ಬೋದು, ಅದು ಬಂದ್ರೆ ಖಂಡಿತವಾಗ್ಲೂ ದಟ್ಸ್ ಅ ನ್ಯೂ ಫೀಲ್ಡ್ ಆಫ್ ಸ್ಟಡಿ. ಅಂಡ್ ಡೆಫಿನೆಟ್ಲಿ ನೀವು ಹೇಳಿದ್ರಲ್ಲ ಎಷ್ಟೊಂದು ಜಾಬ್ಸ್ ಕಿತ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ, ಅಲ್ಲಿಗೆ ಯು ಕ್ಯಾನ್ ಆಲ್ ಗೋ ಅಂಡ್ ರಿಸರ್ಚ್ and see what is the solution for it. Solution alva environment friendly to use to store data anta definitely find out ಮಾಡಬಹುದು. And one thing which is always curious for me, as you are a writer, you know, lot of them, ಈಗ ನಾವು ಒಂದು ಮೇಲ್ ತಗೊಳ್ಬೇಕಾದ್ರೆ we are using the help of it to get it a refined thing. That is what ಸತ್ಯ ನಡೆಯಲ್ಲ ಕೇಳಿದ್ವಿ, chat gpt help ಆಯ್ತಂದಾಗ I become much more humble in the mails ಅಂತ ಹೇಳಿದ್ರು. So writing has been refined ಎಲ್ಲಾರ್ಗು, grammatical errors ಇಲ್ಲ, that is in English. ನೀವೊಬ್ರು ಕನ್ನಡ ಬರಹಗಾರ್ತಿ, ಇನ್ನೂ ನಮ್ಗೆ ಆ ಥ್ರೆಟನ್ ಬಂದಿದ್ಯೋ ಬಂದಿರೋ ಅಥವಾ ಬರೋ ಚಾನ್ಸಸ್ ಇದೆಯೋನೋ ಗೊತ್ತಿಲ್ಲ. ನೀ ಆಸ್ ಯು ಆರ್ ಅನ್ ಇಂಜಿನಿಯರ್ ಹೂ ಇಸ್ ಆಲ್ಸೋ ವರ್ಕಿಂಗ್ ವಿತ್ ದಿಸ್ ಲಿಟ್ರೇಚರ್ ಥಿಂಗ್ಸ್ ಅಂಡ್ ಎವ್ರಿವೇರ್, ಕನ್ನಡಕ್ಕೆ ಹೆಂಗೆ ಥ್ರೆಟನಿಂಗ್ ಆಗ್ಬಹುದು ಅಥವಾ ಯೂಸ್ ಆಗ್ಬಹುದು, ರೈಟರ್ ಹೆಂಗ್ ಥ್ರೆಟನಿಂಗ್ ಆಗ್ಬಹುದು ಅಥವಾ ಯೂಸ್ ಆಗ್ಬಹುದು? ಐ ಜಸ್ಟ್ ವಾಂಟ್ ಟು ನೋ ಯುವರ್. ಸೊ ಕನ್ನಡದಲ್ಲಿ ಬರೆಯೋದ್ರಿಂದ ನಿಮ್ಗೆ ಆಗುವ ಅಡ್ವಾಂಟೇಜಸ್ ಏನು ಅಂತ ತುಂಬಾ ಜನ ಕೇಳಿದಾಗ ನಾನು ಇದು ಒಂದು ಹೇಳ್ತೀನಿ. ನನ್ನ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ನ ಹೊರಗಡೆ ಹಾಕ್ತೀನಿ. ಅದೇ ತರ AI ಇನ್ನ ಸದ್ಯಕ್ಕೆ ನಂತರ ಬರೆಯಕ್ ಆಗ್ತಾ ಇಲ್ಲ ಅದಕ್ಕೆ ಅಂತಾನು ನಾನು ಅದನ್ನ ಹೇಳ್ತೀನಿ. ಇಂಗ್ಲಿಷಲ್ಲಿ ಅಫ್ಕೋರ್ಸ್ ದೇರ್ ಆರ್ ರಿಪೋರ್ಟ್ಸ್, ರಿಪಿಟೇಟಿವ್ ಥಿಂಗ್ಸ್. ಇದೇನೋ ಹಿಂಗ್ ಆಯ್ತು, ಯಾರೋ ಪ್ರೈಮ್ ಮಿನಿಸ್ಟರ್ ಇಲ್ಲಿಂದ ಅಲ್ಲಿ ಹೋದ್ರು, ಅವ್ರೇನೋ ಮಾಡಿದ್ರು, ಇನಾಗ್ರೇಷನ್ ಮಾಡಿದ್ರು, ಆಮೇಲೆ ಈ ತರ ಮಾತಾಡಿದ್ರು ಅಂತೆಲ್ಲ ಹೇಳೋ ರಿಪೋರ್ಟಿಂಗ್ ನ ಇಂಗ್ಲಿಷ್ ನಲ್ಲಿ ತುಂಬಾ ಸಲ a lot of machines have written editorials, ಆ ಒಂದು ಪ್ರಯೋಗಗಳು ಆಗಿದೆ. ಕನ್ನಡದಲ್ಲಿ ಐ ಥಿಂಕ್ ಇಟ್ಸ್ ಮೋರ್ ಸೋ ವಿತ್ ಪ್ರಾಬ್ಲಮ್ ವಿತ್ ಡೇಟಾ. ಟೆಕ್ನಾಲಜಿಗೆ ಏನು ತೊಂದರೆ ಇಲ್ಲ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಇಟ್ಸ್ ಸೋ ಮಚ್ ಟು ಡೂ ವಿತ್ ಡೇಟಾ ಅಂಡ್ ಸೋ ಮಚ್ ಟು ಡೂ ವಿತ್ ದ ಮಾರ್ಕೆಟ್. ಅಂದ್ರೆ ಇಂಗ್ಲಿಷ್ ನಲ್ಲಿ ಸಿಗೋಂಥ ಲಿಟ್ರೇಚರ್, ಇಂಗ್ಲಿಷ್ಗೆ ಸಿಗೋಂಥ ಓದುಗರು, ಇಂಗ್ಲಿಷ್ಗೆ ಸಿಗೋಂಥ ಮಾರ್ಕೆಟ್ ಕನ್ನಡಕ್ಕೆ ಅಥವಾ ಬೇರೆ ಸಣ್ಣ ಸಣ್ಣ ಭಾಷೆಗಳಿಗೆ ಇಲ್ಲ. ಸೊ ಅದರಿಂದ ಮನುಷ್ಯರು ಬರ್ದಿರೋದೇ ಸುಮಾರು ಜನ ಓದ್ತಲ್ಲ, ಇನ್ ಮಷೀನ್ಗೆ ಅಷ್ಟೊಂದು ಖರ್ಚು ಮಾಡಿ ಬರ್ಸಿ ಏನ್ ಮಾಡ್ತೀರಾ ಅನ್ನೋದು ಒಂದ್ ಪ್ರಶ್ನೆ. ಹೌ ಇಟ್ ಇಸ್ ಏಡಿಂಗ್ ರೈಟರ್ ಅನ್ನೋದಾದ್ರೆ ಪ್ರಾಯಶಃ, ಫಾರ್ ಎಕ್ಸಾಂಪಲ್ ಈಗ ಒಂದ್ ಆಪ್ ಅಲ್ಲಿ ಕನ್ನಡ ಜಾಹೀರಾತು ಬರ್ಬೇಕಾದ್ರೆ ಈಗ ಅದನ್ನ ಒಬ್ಬ ಟ್ರಾನ್ಸ್ಲೇಟರ್ ಕೊಡ್ತಾರೆ, ಕಾಪಿ ರೈಟ್ಸ್ ಏನಾದ್ರು ಜಾಹೀರಾತು ಬರ್ಬೇಕಾದ್ರೆ ಕ್ಯಾನ್ AI ಟೇಕ್ ಓವರ್ ದಟ್ ಮಾಡೋ ಚಾನ್ಸಸ್ ಹೆಂಗೆ? ಮಾಡ್ಬೋದು. ಸೊ ಬಟ್ ಅನ್ಫಾರ್ಚುನೇಟ್ಲಿ ಅಧ್ವಾನಗಳಾಗಿರೋದೇ ಮಷೀನ್ ಅನ್ನ ಯೂಸ್ ಮಾಡಿ ಅಥವಾ ಯಾವ್ದೋ ಟ್ರಾನ್ಸ್ಲೇಟರ್ ನ ಯೂಸ್ ಮಾಡಿ. ನಾವು ಅದನ್ನ ಎಷ್ಟೊಂದ್ಸಲ ಹಾಕ್ತಿವಲ್ಲ, ಇನ್ಫ್ಯಾಕ್ಟ್ ಮೆಟ್ರೋ ದಲ್ಲೇನೆ ಎಷ್ಟೊಂದು ಸಮಸ್ಯೆಗಳಾಗಿದೆ ಅಂತ ಹೇಳಿ ನಾವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದೀವಿ. ಸೊ ಯಾಕಾಗಿದೆ ಅಂದ್ರೆ ಡೇಟಾ ಅಥವಾ ಟ್ರೈನಿಂಗ್ ಸೆಟ್ ಇಲ್ಲ, ಅಥವಾ ಅದಕ್ಕೆ ನಾನು ಹೇಳೋದು ಅದಕ್ಕೆ ಮಾರ್ಕೆಟ್ ಸಾಧಾರಣವಾಗಿಲ್ಲ. ಅಂದ್ರೆ ಎಷ್ಟು ಇವಾಗ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಉಪಯೋಗಿಸ್ತಾರೆ ಅಥವಾ ಕನ್ನಡವನ್ನ ಮಾತ್ರ ಓದ್ತಾರೆ ಅನ್ನೋ ಒಂದು ಮಾರ್ಕೆಟ್ ಎಷ್ಟಿದೆ, ಅದನ್ನ ದೇ ಹ್ಯಾವ್ ಟು ಟ್ಯಾಪ್. ಅಂಡ್ ಇಟ್ ಇಸ್ ಮೋರ್ ಆಫ್ ಎಷ್ಟು ನಿಮಗೆ ಏನಂತ ಸಪ್ಲೈ ಇದೆ, ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಸೊ ಅದರಿಂದ ಕನ್ನಡದಲ್ಲಿ ಆ ಥ್ರೆಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ಇವಾಗ ನೀವು ಯಾರೋ ದೊಡ್ಡ ಸಾಹಿತಿನ ಕೇಳಿದ್ರೆ ಆ ಸಾಹಿತಿಯ
ಬರಹಗಳನ್ನ ಓದೋರೆ ಒಂದಷ್ಟು ಲಕ್ಷ ಜನ. ನಾವು ಎಷ್ಟು ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ. ಸೊ ಅದರಿಂದ ಮಾರ್ಕೆಟ್ ಇಲ್ದಿರುವ ಕಾರಣ ಟೆಕ್ನಾಲಜಿನ ಅಷ್ಟು ಪೆನಿಟ್ರೇಟ್ ಮಾಡಿಲ್ಲ. ಸೊ ದಟ್ ಇಸ್ ಒನ್ ಗುಡ್ ಥಿಂಗ್. ಆಸ್ ಅ ರೈಟರ್ ಇಂಗ್ಲಿಷ್ನಲ್ಲಿ ಬರಿಬೇಕಾದ್ರೆ ಇವಾಗ ಪ್ರಾಯಶಃ ನಾವು ಸ್ಕೂಲ್ನಲ್ಲಿ ಇದ್ದಾಗ ರೆನ್ ಅಂಡ್ ಮಾರ್ಟಿನ್ ಗ್ರಾಮರ್ ಬುಕ್ನ ಎಲ್ಲರೂ ತಗೊಂಡು ಓದ್ಬೇಕು. ಖಂಡಿತವಾಗ್ಲೂ ಅದರಲ್ಲಿ ಅರ್ಥ ಮಾಡ್ಕೋಬೇಕು. ಪ್ರಪೋಸಿಷನ್ಸು ಅದು ಇದು ಇದೆಲ್ಲ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಬಾಯಿ ತುದಿಲ್ ಇರ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ದಂಡ ಅಂತ ನಮ್ಗೆ ಈ ನಡುವೆ ಇಟ್ಸ್ ನಾಟ್ ಜಸ್ಟ್ AI, ಗ್ರಾಮರ್ಲಿ ಅಂತ ಒಂದು ಬಂದಿದೆ. ಸೊ ಅಲ್ಲಿ ನೀವು ಬರೆಯೋ ಸೆಂಟೆನ್ಸು ಇದು ಯಾವ ಭಾವನೆಯನ್ನ ಓದುಗನಿಗೆ ಉಂಟು ಮಾಡ್ತಾ ಇದೆ ಅನ್ನೋದನ್ನು ಹೇಳ್ಬಿಡ್ತಾ ಇದೆ. ಯು ಆರ್ ಬೀಯಿಂಗ್ ವೆರಿ ರೂಡ್ ಅಥವಾ ಯು ಆರ್ ಬೀಯಿಂಗ್ ವೆರಿ ಸಬ್ಮಿಸಿವ್ ಆ ಥರ. ಸೊ ಆ ವಿಧಾನದಲ್ಲಿ ನಮ್ಮ ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ. ರೀಸೆಂಟ್ ಆಗಿ ಅದು ಬುಕ್ ರಿಲೀಸ್ ಅಲ್ಲಿ ಯಾವುದೋ ಒಂದು ಪತ್ರಿಕೆ ಸಂಪಾದಕರು ಹೇಳಿದ್ರು, ಎಲ್ಲಾರ ಇಂಗ್ಲಿಷ್ ಇವಾಗ ತುಂಬಾ ಚೆನ್ನಾಗಿದೆ, ಯಾರು ತಪ್ಪು ಮಾಡಲ್ಲ, ಯಾಕಂದ್ರೆ ಎಲ್ಲಾರು ದೇ ಆರ್ ಯೂಸಿಂಗ್ AI ಟೂಲ್ಸ್ ಅಂಡ್ ವಾಟ್ ಎವರ್. ಬಟ್ ಕನ್ನಡದಲ್ಲಿ ಇನ್ನ ಆ ಒಂದು ತಂತ್ರಜ್ಞಾನವನ್ನ ನಾವು ಅಳವಡಿಸ್ಕೊಂಡಿಲ್ಲ. ಬಂದಿಲ್ಲ ಅಂತಲ್ಲ, ಅಳವಡಿಸ್ಕೊಂಡಿಲ್ಲ. ಕ್ಯಾನ್ ಇಟ್ ಏಡ್ ಮೈ ಥಿಂಕಿಂಗ್? ಡೆಫಿನೆಟ್ಲಿ ಒಂದೊಂದ್ಸಲ ಏನಾಗುತ್ತೆ, ಯಾವುದೋ ಒಂದು ಸಿನಾರಿಯೋನ ಯೋಚನೆ ಮಾಡ್ತೀವಿ. ಬಟ್ ಫ್ಯಾಕ್ಟ್ಸಿಗೋಸ್ಕರ ಯು ಕ್ಯಾನ್ ಆಲ್ವೇಸ್ ಚೆಕ್ ವಿತ್ ಚಾಟ್ GPT ಅವರ ಜೆಮಿನಿ. ಇನ್ಫ್ಯಾಕ್ಟ್ ಚಾಟ್ GPT ಬಂದಾಗ ಅದು ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ವಾಕ್ಯಗಳನ್ನ ಮಾಡ್ತಿಲ್ಲ ಅನ್ನೋದೊಂದು ಒಂದು ಕಂಪ್ಲೇಂಟ್ ಇತ್ತು. ಇವಾಗ ಜೆಮಿನಿ ಇಸ್ ಡೂಯಿಂಗ್ ಬೆಟರ್. ಪರ್ಪೆಕ್ಸ್ಲಿಟಿ AI ಇಸ್ ಡೂಯಿಂಗ್ ಅ ಲಿಟಲ್ ಬೆಟರ್. ಸೊ ವಾಕ್ಯವನ್ನೇ ಸರಿಯಾಗಿ ಬರೆಯದೇ ಇರೋದು ಕತೆ ಹೇಗೆ ಬರೆಯುತ್ತೆ ಅಂತ ಒಂದು ಪ್ರಶ್ನೆ ಬಂತು. ಅಂಡ್ ನನ್ನ ಪ್ರಕಾರ ದ ಗ್ರಾಮರ್ ಇನ್ ವಿಚ್ ದಿಸ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಆರ್ ಬಿಲ್ಟ್, ಇಟ್ ಈಸ್ ಮೋರ್ ಸೂಟಬಲ್ ಫಾರ್ ಇಂಗ್ಲಿಷ್ ಅಥವಾ ಲ್ಯಾಟಿನ್ ಆ ಭಾಷಾ ಇದರದಲ್ಲಿ. ನಮ್ಮ ಗ್ರಾಮರು ಕನ್ನಡದಿಂದ ಸಂಸ್ಕೃತಕ್ಕೋ, ಕನ್ನಡದಿಂದ ತೆಲುಗುಗೋ, ಕನ್ನಡದಿಂದ ತಮಿಳಿಗೋ ಬಹಳ ವ್ಯತ್ಯಾಸ ಇದೆ. ಬರೆಯೋ ರೀತಿಯಲ್ಲೂ ವ್ಯತ್ಯಾಸ ಇದೆ. ಇವಾಗ ನಾವು ಕನ್ನಡದಲ್ಲಿ ಅಕ್ಷರ ಬರೆದು ಅದಕ್ಕೆ ಒತ್ತಕ್ಷರ ಕೊಡ್ತೀವಿ, ತಮಿಳಲ್ಲಿ ಒತ್ತಕ್ಷರ ಬರೆದು ಅಕ್ಷರ ಬರೀತಾರೆ. ಸೊ ಈ ತರದ ಎಷ್ಟೊಂದು ನಮಗೆ ಭಾಷೆ ಕಲಿಬೇಕಾದ್ರೆ ಏನೇನು ಕಷ್ಟ ಆಗುತ್ತೋ ಮಷೀನಿಗೆ ತಲೆ ಕೆಟ್ಟೋಗುತ್ತಲ್ಲ. ಸೊ ಅದರಿಂದ ಪ್ರಾಯಶಃ ಇನ್ನೂ ತುಂಬಾ ಚೆನ್ನಾಗಿ ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಲಿಟ್ರೇಚರ್ ಬರೆಯೋರಿಗೆ. ಬಟ್ ಡೆಫಿನೆಟ್ಲಿ ಫಾರ್ ಫ್ಯಾಕ್ಚುಯಲ್ ಚೆಕ್ಸ್ ಯು ಕ್ಯಾನ್ ಆಲ್ವೇಸ್ ಚೆಕ್. ಇವಾಗ ಯಾವುದೋ ಒಂದು ನಾನು 1940s ಅಥವಾ 50s ಎರಾದಲ್ಲಿ ಏನೋ ಒಂದು ಕತೆ ಬರಿತಾ ಇದ್ದೀನಿ, ಅಥವಾ ಫ್ಯೂಚರಿಸ್ಟಿಕ್ ಅಲ್ಲಿ ಏನೋ ಕತೆ ಬರಿತಾ ಇದ್ದೀನಿ, ಅವಾಗ ಯಾವುದೋ ಟೆಕ್ನಾಲಜಿ, ಅದು ಯಾವುದೋ ಮೆಟಾವರ್ಸು ಏನೋ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಬೇಕು ಅಂದ್ರೆ instead of looking for books which I think I'll be lost for many days, I think it's useful in for many seconds. ಅಥವಾ ಇನ್ನೇನೋ ಸ್ಪೀಚ್ ಒಂದು 4 ಸೆಂಟೆನ್ಸ್ ಬರ್ದಿರ್ತೀನಿ, ನನಗೆ 40 ಸೆಂಟೆನ್ಸ್ ಮಾತಾಡಬೇಕು, ಬಟ್ ನಂಗೆ ಏನೂ ಹೊಳಿತಾ ಇಲ್ಲ. ಬಟ್ ಚಾಟ್ GPT or Gemini is going to at least give me ideas to it. One thing which like you said, ನಮ್ದು ಇನ್ನೂ ಮಾರ್ಕೆಟ್ ಇಲ್ಲದೆ ಇರೋದಕ್ಕೆ, ಅಲ್ಲಿ ಡೇಟಾ ಇಲ್ಲದೆ ಇರೋದಕ್ಕೆ ಅದಕ್ಕೆ ಔಟ್ಪುಟ್ ಸರಿಗೆ ಇಲ್ಲದೆ ಇರ್ಬೋದು. ಈಗ ಡೇಟಾಗಳೆಲ್ಲ ನೋಡ್ರೆ ಜಾಸ್ತಿ ವೆಸ್ಟರ್ನ್ ಅಲ್ಲ ಇದೆ, ನಮ್ಗೆ ಇಂಡಿಕ್ ಇನ್ನೂ ಬಂದಿಲ್ಲ. aren't we building futuristic generation only with the influence of western? So ನಮ್ಮ civilization, what about the civilization of our ನಮ್ಮ nativity, ನಮ್ಮ civilization ಡಿಜಿಟಲ್ ಅಲ್ಲಿ ವ್ಯೂನೇ ಇಲ್ಲ, ಡಿಜಿಟಲ್ ವಿಸಿಬಿಲಿಟಿನೇ ಇಲ್ಲ ಅಂತ. No, it is what happened probably when Britishers invaded India. So ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ಅವರ ಎಜುಕೇಶನ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಿಕೊಂಡು ಇವಾಗ ನಾವು ಮಾತಾಡುವ ಭಾಷೆಯಲ್ಲಿ ಇಂಗ್ಲಿಷ್ ಅನ್ನೋದು ಬಹಳ ಸಹಜವಾಗಿ ಬಂದ್ಬಿಟ್ಟಿದೆ. ಇದು ಕನ್ನಡ ಪಾಡ್ಕಾಸ್ಟ್ ನಲ್ಲಿ ಬಹಳಷ್ಟು ಆಂಗ್ಲ ಪದಗಳನ್ನ ಉಪಯೋಗಿಸಬಹುದು, ಉಪಯೋಗಿಸೋದು ನಾರ್ಮಲೈಸ್ ಮಾಡಿಬಿಟ್ಟಿದೀವಿ. ಅಂಡ್ ನಮ್ಮ ಥಿಂಕಿಂಗು ಅದೇ ಥರಾನೇ ಆಗಿದೆ. ನಾನು ನೀವು ಎಷ್ಟೇ ಕನ್ನಡದವರು ಅಂತ ಹೇಳಿಕೊಂಡ್ರು ನಮ್ಮ ಓದುವ ಮಾಧ್ಯಮ ಇಂಗ್ಲಿಷೇ ಆಗಿತ್ತು. ಸೊ ನಮ್ಮ ಥಿಂಕಿಂಗ್ ಸಮ್ವೇರ್ ಇಟ್ ಇಸ್, ಸೊ ದಟ್ಸ್ ವೇ ದೇ ಹ್ಯಾವ್ ಪೆನಿಟ್ರೇಟೆಡ್ ಅಂಡ್ ದ ಥಾಟ್ಸ್ ಪೆನಿಟ್ರೇಟ್ ಆಗಿರೋದು ಹಾಗೆ. ಅಂಡ್ ಅವಾಗ ನಮಗೆ ಮೇ ಬಿ ಅವಾಗ ರಿಯಲೈಸೇಷನ್ ಇರ್ಲಿಲ್ವೇನೋ, ಅಥವಾ ನಮ್ಮ ಫೋರ್ ಫಾದರ್ಸ್ ಗೊತ್ತಿರ್ಲಿಲ್ವೇನೋ ಇವರು ನಮ್ಮ ಎಜುಕೇಶನ್ ಸಿಸ್ಟಮ್ನ ತೆಗೆದು ಏನಾದ್ರು ಮಾಡ್ಬಿಡ್ತಾರೆ ಅಂತ. ಬಟ್ ಇವಾಗ ನಮ್ಗೆ ರಿಯಲೈಸೇಷನ್ ಇದೆ, ಯು ಹ್ಯಾವ್ ಇನಫ್ ಅಮೌಂಟ್ ಆಫ್ ಡೇಟಾ ಪರ್ಟೇನಿಂಗ್ ಟು ಅವರ್ ಕಲ್ಚರ್, ಅವರ್ ಭಾಷೆ ಎವ್ರಿವೇರ್. ಅಂಡ್ ಇನ್ ಕೇಸ್ ಇಲ್ಲ ಅಂದ್ರೆ ಇದು ಒಂದು ಸಮಾಜದ ಎಫರ್ಟ್ ಆಗಿ ಅದನ್ನ ಯೂಸ್ ಮಾಡೋದು. ಇವಾಗ ಗೂಗಲ್ ಟ್ರಾನ್ಸ್ಲೇಟು ಸರಿಗಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡೋ ಜೊತೆಗೆ ಯು ಕ್ಯಾನ್ ಸಜೆಸ್ಟ್ ದಟ್ ದಿಸ್ ಇಸ್ ಅ ಬೆಟರ್ ಟ್ರಾನ್ಸ್ಲೇಷನ್, ದಿಸ್ ಇಸ್ ಅ ಬೆಟರ್ ವೇ ಆಫ್ ಟ್ರಾನ್ಸ್ಲೇಟಿಂಗ್ ದಿಸ್ ವರ್ಡ್. ಅದನ್ನ ನಾವು ಮಾಡಬೇಕು. ನಮ್ಮ ಭಾಷೆಯ ಮೇಲೆ ನಮ್ಗೆ ಅಷ್ಟು ಏನೋ ಸಿಗ್ತಾ ಇಲ್ಲ ಅಂತಂದ್ರೆ ಅದು ಯಾವುದೋ ಸರ್ಕಾರದ್ದು ಅಥವಾ ಅದು ಯಾವುದೋ ಕಾರ್ಪೊರೇಷನ್ದು ಹೊಣೆ ಅಲ್ಲ, ಭಾಷೆ ಎಲ್ಲರ ಹೊಣೆ.
ಸೊ ಅದನ್ನ ನೀವು ಉಪಯೋಗಿಸಿದಷ್ಟು, ಅದನ್ನ ನೀವು ಪೋರ್ಟ್ರೇ ಮಾಡಿದಷ್ಟು, ಅದನ್ನ ಎಲ್ಲೆಲ್ಲಿ ಹಾಕ್ಬೇಕು ಅಂತ ಯೋಚನೆ ಮಾಡಿದಷ್ಟು ಅಲ್ಲಿ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟ್ರೈನಿಂಗ್ ಡೇಟಾ ಸೆಟ್ ಮಾಡ್ಬೇಕು, ಅದಕ್ಕೋಸ್ಕರ ನಾವು ಡೇಟಾ ಕೊಡ್ಬೇಕು ಅಥವಾ ವಾಯ್ಸ್ ಕೊಡ್ಬೇಕು ಅಥವಾ ಇನ್ನೇನೋ ಕೊಡ್ಬೇಕು ಅಂತ ರೈಟಿಂಗ್ಸ್ ಕೊಡ್ಬೇಕು ಅಂದಾಗ, ಆರ್ ವಿ ಕ್ರಿಯೇಟಿಂಗ್ ಡೇಟಾ ಇನ್ ವಿಡಿಯೋ ಫಾರ್ಮ್ಯಾಟ್ ಅಂಡ್ ಶೋಯಿಂಗ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್, ಆರ್ ಆರ್ ಯು ರೈಟಿಂಗ್ ಸಮ್ ಲಿಟ್ರೇಚರ್, ಆರ್ ಯು ಪುಟಿಂಗ್ ದಟ್ ಲಿಟ್ರೇಚರ್ ಔಟ್ ಸೊ ದಟ್ the you know the model gets trained. So you have to make a very So ಇವಾಗ fair choice. ನಮ್ಮ ಡಿಜಿಟಲ್ ಅಲ್ಲೂ ನಾವು ವಿಸಿಬಿಲಿಟಿ ಬರಬೇಕು ಅಂದ್ರೆ ನಾವು ಆದಷ್ಟು ಡೇಟಾ ನಮ್ಮ ಇಂಡಿಕ್ ಅಥವಾ ನಮ್ಮ ಈಸ್ಟರ್ನ್ Exactly. ಕೊಡೋಕೆ ನಾವು ಪ್ರಯತ್ನ ಮಾಡಬೇಕು. ಅಂಡ್ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ ಅದರಿಂದ ನಮ್ಗೆ ಏನ್ ಪ್ರಯೋಜನ ಅಂತ ಅಂದ್ರೆ, ಈಗ ಗೂಗಲ್ ಟ್ರಾನ್ಸ್ಲೇಟ್ ಅನ್ನ ಸುಮಾರು ಜನ ಯೂಸ್ ಮಾಡ್ತಾರೆ ಬಿಕಾಸ್ ಕನ್ನಡ ಬರಲ್ಲ ಅಥವಾ ಕನ್ನಡ ಅಷ್ಟಾಗಿ ಗೊತ್ತಿಲ್ಲ ಅಂತ. ಆ ಮಾರ್ಕೆಟ್ ಎಷ್ಟಿದೆ ಅಂತ ಅದನ್ನ ವಿಸ್ತಾರ ಮಾಡ್ಕೋಬೇಕು. ಅಂಡ್ ಪ್ರತಿಯೊಂದು ಕನ್ನಡದಲ್ಲೇ ಬೇಕು ಅಂತ ಹೇಳಿದಾಗ ದಟ್ ಇಟ್ ಸೆಲ್ಫ್ ವಿಲ್ ಶೋ ದಟ್ ದೇರ್ ಇಸ್ ಅ ಲಾಟ್ ಆಫ್ ಮಾರ್ಕೆಟ್ ಇನ್ ದಟ್. ಏನೋ ಒಂದು ಸಣ್ಣ ಲೇಬಲ್ ಇಂದ ಹಿಡಿದು ಒಂದು ಯಾವುದೋ ಒಂದು ಹೆಸರು ಕನ್ನಡದಲ್ಲೇ ಇರಬೇಕು, ಅಥವಾ ನನಗೆ ಎಲ್ಲಾ ಮಾಹಿತಿಯು ಕನ್ನಡದಲ್ಲೇ ಸಿಗಬೇಕು, ಒಂದು ಮ್ಯಾನ್ಯಲು ನನಗೆ ಕನ್ನಡದಲ್ಲೇ ಬೇಕು ಅಂತ ಹೇಳಿದಾಗ ಅದಕ್ಕೆಲ್ಲದಕ್ಕೂ ಮಾರ್ಕೆಟ್ ಉಟ್ಕೊಳ್ಳುತ್ತೆ. ಆಗ ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಓಕೆ, ಬಟ್ ಇಷ್ಟು ತನಕ ಮಾತಾಡೋದಕ್ಕೆ ಯು ಗಿವನ್ ಅನ್ ಇನ್ಸೈಟ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಫಸ್ಟ್ ಎ ಇಂದ ಸ್ಟಾರ್ಟ್ ಮಾಡಿದ್ವಿ, ಹೆಂಗೆ ಮಿಷಿನ್ ಲರ್ನಿಂಗ್ ನಮ್ಮನ್ನ ಅಡಿಕ್ಟ್ ಆಗಿದೀವೋ ಅಥವಾ ನಮ್ಮನ್ನ ಅದನ್ನ ಹೆಂಗೆ ಆವರಿಸ್ಕೊಂಡಿದೆ ಅಂತ ನೋಡಿದ್ವಿ. ಆಮೇಲೆ ಅದರಿಂದ ಭಗವಂತನೋ ಭೂತನೋ ದರ್ ವಾಸ್ ದೆನ್ ಯು ಸೆಡ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ನಾವು ಅದನ್ನ ಯೂಸ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ, ಹೆಂಗ್ ಬೇಕಾದ್ರೂ ಆಗಿರ್ಬೋದು, ಎನೇಬಲ್ ಮಾಡೋರ ಮೇಲೆ. ಅದಾದ್ಮೇಲೆ ಯು ಸ್ಪೋಕ್ ಸೋ ಮಚ್ ಅಬೌಟ್ ಡೇಟಾ. ನಮ್ಮ ಡೇಟಾ ನಮ್ಗೆ ಎಷ್ಟು ಮುಖ್ಯ ಆಗುತ್ತೆ ಅದು. With all these things, finally conclude. I know it is Bhagavantano Bhuta, circling back to the same thing. ಅಷ್ಟೇ ಅಲ್ಲದೆ ನಮ್ಮ ಡೇಟಾವನ್ನ ಆನ್ ಅ ಸೆಕ್ಯೂರ್ಡ್ ಬೇಸಿಸ್ ವಾಟ್ ವಿ ಕ್ಯಾನ್ ಡೂ, ಒಂದು ಫ್ಯೂ ಲೈನ್ಸ್ ಅಲ್ಲಿ ಇಫ್ ಯು ವಾಂಟ್ ಟು ಕನ್ಕ್ಲೂಡ್ ಎಂಟೈರ್ ಥಿಂಗ್. ಬಿಕಾಸ್ ನಮ್ಗೆ ಎಲ್ಲರಿಗೂ ಥ್ರೆಟನಿಂಗ್ ಇತ್ತು. ಇವಾಗ ಆಫ್ಟರ್ ದಿಸ್ ಪಾಡ್ಕಾಸ್ಟ್ ಐ ಥಿಂಕ್ ಸ್ವಲ್ಪ ಧೈರ್ಯನೂ ಬಂದಿರುತ್ತೆ ಯೂಸ್ ಮಾಡ್ಕೊಳಕ್ಕೆ, ಸ್ವಲ್ಪ ನಂಬಿಕೆನೂ ಇದೆ. ವಿ ಹ್ಯಾವ್ ಅಂಡರ್ಸ್ಟುಡ್ ಟು ಟೇಮ್ ಇಟ್ ಲಿಟಲ್ ಬಿಟ್. ಸೊ ನಾನು ಐ ಸ್ಟಿಲ್ ಸೇ ದ ಸೇಮ್ ಥಿಂಗ್. ಭಗವಂತ ಭೂತ ಎರಡೂ ಅಲ್ಲ, ಅದು ಇಟ್ ಕೋ ಎಕ್ಸಿಸ್ಟ್ ವಿತ್ ಅಸ್ ಬಿಕಾಸ್ ಅದು ನಮ್ಮದೇ ಸೃಷ್ಟಿ. ಅದರಿಂದ ಅದು ನಮ್ಮ ಜೊತೆನೆ ಇರುತ್ತೆ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಅನ್ನೋ ಬುದ್ಧಿ ಮತ್ತೆ ನಮಗಿರ್ಬೇಕು. ಅಂಡ್ ಆ ವಿವೇಚನೆ ನಮಗೆ ಎವಲ್ಯೂಷನ್ ಇಂದ ಇರೋದ್ರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಯೂಸ್ ದಟ್ ಫೇರ್ಲಿ. ಎರಡನೇದು, ನನಗೆ ಯಾವುದೇ ತಂತ್ರಜ್ಞಾನ ಬಂದಾಗ ಹಳೇದು ಹೋಗುತ್ತೆ. ಅದು ಇಟ್ ಇಸ್ ವೆರಿ ವೆರಿ ಕಾಮನ್. ಹೊಸ ನೀರ್ ಬಂದಾಗ ಹಳೇದು ಹೋಗುತ್ತೆ, ಅದು ಹೋಗ್ಲೇಬೇಕು. ಅದು ಸ್ಟಾಗ್ನೆಂಟ್ ಆಗಿದ್ಬಿಟ್ರೆ ಅದು ಬೆಳವಣಿಗೆ ಅಲ್ಲ. ಅದರಿಂದ ನಾವು ಅದನ್ನ ಎಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋ ವಿವೇಚನೆ ನಮ್ಗಿರ್ಬೇಕು. ಮತ್ತೆ ಇನ್ನೊಂದು, ಡೇಟಾ ಅಂದ್ರೆ ನನ್ನ ಬಗೆಗಿನ ಮಾಹಿತಿ, ಅದು ನನ್ನ ಪೂರ್ಣ ಹಕ್ಕು. ಅದನ್ನ ನೀವು ತಿಳ್ಕೊಬೇಕು. ನೀವು ಹೇಗೆ ಯೋಚನೆ ಮಾಡಿ ನಾನು ಇಂಥವ್ರನ್ನ ಫ್ರೆಂಡ್ ಮಾಡ್ಕೋಬೇಕಾ, ಇಂಥವ್ರ ಜೊತೆ ಸೇರ್ಬೇಕಾ, ಇಂಥವ್ರನ್ನ ಮದುವೆ ಮಾಡ್ಕೋಬೇಕಾ, ಇಂಥವ್ರ ಮದುವೆ ಮಾಡ್ಕೋಬಾರ್ದಾ, ಇವ್ರ ಜೊತೆ ಇರ್ಬೇಕಾ, ಇಲ್ಲಿ ಮನೆಗೆ ಬರ್ಬೇಕಾ, ಇದು ಸೇಫಾ ಅನ್ಸೇಫಾ, ಇಷ್ಟೊತ್ತಿಗೆ ನಾನು ಹೊರಗಡೆ ಹೋಗ್ಬೇಕಾ ಬೇಡವಾ ಅನ್ನೋದು ಎಷ್ಟೊಂದು ಯೋಚನೆ ಮಾಡಿ ಮನೆಯಿಂದ ಹೊರಗಡೆ ಕಾಲಿಡ್ತಿರೋ, ಹಾಗೆಯೇ ನಾವು ನಮ್ಮ ಫೋನ್ ನಂಬರ್ ಆಗಿರ್ಲಿ ಅಥವಾ ನಮ್ಮ ಪರ್ಸನಲ್ ಡೀಟೇಲ್ಸ್ ಆಗಿರ್ಲಿ, ಇವೆಲ್ಲವೂ ನಮ್ಮದು. ಅದನ್ನ ನಾನು ಬೇರೆಯವರಿಗೆ ಕೊಟ್ಟಾಗ ಮಾತ್ರ ಅದು ಅವರದ್ದಾಗತ್ತೆ. ಅದು ಅವ್ರಿಗೆ ಅದನ್ನ ಹೇಗೆ ಉಪಯೋಗಿಸ್ಕೋತಾರೆ ಅಂತ ನಮ್ಗೆ ಅರ್ಥ ಆಗದೆ ಇರ್ಬೋದು. ಅದರಿಂದ ಅದನ್ನ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ನನ್ನನ್ನ 1000 ಜನ ನೋಡ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದು ಸರಿ. ಆ 1000 ಜನ ಒಳ್ಳೆಯವರ ಕೆಟ್ಟವರ, ಅವರು ನಿಮ್ಮ ಮಾಹಿತಿನ ಉಪಯೋಗಿಸ್ಕೋತಾರ ಅಥವಾ ಅದನ್ನ ಬೇರೆ ತರ ಯೂಸ್ ಮಾಡ್ಕೋತಾರ ಅನ್ನೋದು ಒಂದು ನಾವು ಯೋಚನೆ ಮಾಡ್ಲೇಬೇಕು. ಅಂಡ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಸೇಯಿಂಗ್ ನೋ, ಐ ವಿಲ್ ನಾಟ್ ಗಿವ್ ದಿಸ್ ಟು ಯು ಅಬೌಟ್ ಮೀ. And and I think all psychologists also will tell you, protect your heart, protect yourself, protect yourself from going into that zone. The same thing engineers also will say, your data is yours, you should know where to give. And ಅದು ಕೊಡದೆ ನಾನು ನಿಮ್ಮ ಕೆಲಸವನ್ನ ಮಾಡ್ಕೊಡೋದಿಲ್ಲ ಅಂತ ಯಾವ್ದಾರು ಮನುಷ್ಯ ಅಥವಾ ಒಂದು ಕಾರ್ಪೊರೇಷನ್ ಹೇಳಿದ್ರೆ, ದಟ್ ಮೀನ್ಸ್ ದಟ್ ಡೇಟಾ ಇಸ್ ಬೀಯಿಂಗ್, ಆ ಡೇಟಾನ ಅವ್ರು ಯೂಸ್ ಮಾಡ್ಕೊಂಡು ಬೇರೆ ಏನೋ ಮಾಡ್ತಾ ಇದಾರೆ ಅಂತ ಅರ್ಥ. ಸೊ ಅದರ ಸಹವಾಸಕ್ಕೆ ನೀವು ಹೋಗ್ಬೇಡಿ, ಯಾವುದು ಅನಿವಾರ್ಯ ಅಲ್ಲ ಅಷ್ಟೇ. Great, thank you. I think we had a very long conversation about ಎಲ್ಲಾದ್ರ ಬಗ್ಗೆ. And ಇದನ್ನ as you are a writer, it is out of box in ಮುಂಚೆ ಕೇಳಿಲ್ಲ, but I still wanted to ask you, ಜನಕ್ಕೆ ಇಫ್ ಯು ಕ್ಯಾನ್ ಗಿವ್ ಸಜೆಷನ್, ಈ ತರ ಬುಕ್ ಹೋದ್ರೆ ಸ್ವಲ್ಪ ಡೇಟಾ ಬಗ್ಗೆ ಗೊತ್ತಿರುತ್ತೆ ಅಂದ್ರೆ
ಯಾವ ಬುಕ್ಸ್ ನ ಯು ವಾಂಟ್ ಟು ಸಜೆಸ್ಟ್? ಕನ್ನಡದಲ್ಲಿ 2 ಒಳ್ಳೆ ಪುಸ್ತಕಗಳು ಬಂದಿದೆ. ಒಂದು ಮಧು ವೈಎನ್ ಬರೆದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಳ ಕನ್ನಡದಲ್ಲಿ. ಮತ್ತೆ ಶರತ್ ಭಟ್ ಸೆರಾಜೆ ಅವರು ಎಐ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಎಐ ಬರುತ್ತಿದೆ ದಾರಿ ಬಿಡಿ. ಸೊ ಈ 2 ಪುಸ್ತಕಗಳು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬಟ್ ನಾನೊಂದು ಕಥಾ ಸಂಕಲನ ಬರೆದಿದ್ದೀನಿ #AI ಕಥೆಗಳು ಅಂತ. ವೇರ್ ನಾನು ಐ ಆಮ್ ನಾಟ್ ಇಂಟು ಫಿಕ್ಷನ್ ಬಟ್ ಐ ಆಮ್ ನಾಟ್ ಇಂಟು ನಾನ್ ಫಿಕ್ಷನ್. ಫಿಕ್ಷನ್ ಅಲ್ಲಿ ಕತೆಗಳ ಪಾತ್ರಗಳಾಗಿ ಎಐದು ಸುಮಾರಷ್ಟು ಪಾತ್ರಗಳಾಗಿ ಬರುತ್ತೆ. ಸೊ ಅಲ್ಲಿ ಐ ವಾಂಟ್ ಟು ಗಿವ್ ಇನ್ಫಾರ್ಮೇಶನ್ ಥ್ರೂ ಸ್ಟೋರೀಸ್. ಸೊ ಆ ಥರದ ವಿಚಾರವಾಗಿ ಬರೆದದ್ದು #AI ಕತೆಗಳು. ಸೊ ಐ ಥಿಂಕ್ ಕನ್ನಡದಲ್ಲಿ ಈ ಲಿಟ್ರೇಚರ್ ಸ್ವಲ್ಪ ಕಡಿಮೆ ಇದೆ. ಬಟ್ ಇಫ್ ಯು ವಾಂಟ್ ಟು ನೋ ಟೆಕ್ನಿಕಲಿ ಆ ವಿಚಾರವಾಗಿ ಆ 2 ಪುಸ್ತಕಗಳನ್ನ ಓದ್ಬೋದು. ಬಟ್ ದ ಥರ್ಡ್ ಒನ್ ಇಸ್ ಅಬೌಟ್ ದ್ಯಾಟ್. ಅಂಡ್ ಇನ್ನೊಂದು ಪಾಥೇರಸ್ ಅಂತ ಒಂದು ಕಾದಂಬರಿ ಬರೆದಿದ್ದೀನಿ. ಇಟ್ಸ್ ಅಬೌಟ್ ಮೆಟಾವರ್ಸ್. ಮೆಟಾವರ್ಸ್ ನಲ್ಲಿ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಅದಾಗುವಂತ ರಿಯಾಲಿಟಿ ಮತ್ತೆ ಫೇಕ್ ಬಗ್ಗೆ ನಿಂಗೆ ಡಿಫ್ರೆನ್ಸೇ ಗೊತ್ತಾಗದೇ ಇರೋ ಹಾಗೆ ಇರುವಂತಹ ಒಂದು ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನು. ಸೊ ಐ ಥಿಂಕ್ ಐ ಗೆಸ್ ಕನ್ನಡದಲ್ಲಿ ಐ ಕ್ಯಾನ್ ಸಜೆಸ್ಟ್. ಇಂಗ್ಲಿಷ್ ನಲ್ಲಿ ದರ್ ಮೆನಿ ಬುಕ್ಸ್. ಸೊ ಬಟ್ ಕನ್ನಡದಲ್ಲಿ ಓದಿ ಅಲ್ಲ. ಐ ಥಿಂಕ್ ಇಟ್ಸ್ ಇಂಟ್ರೆಸ್ಟಿಂಗ್. ಕರೆಕ್ಟ್. ಅಂಡ್ ನೀವು ಹೇಳಿರಿ ಫಸ್ಟ್ ಇದು ಫಿಕ್ಷನೈಸ್ಡ್ ಮಾಡಿ ಗಿವನ್ ದ ಇನ್ಫಾರ್ಮೇಶನ್ ಅಂತ. ದಟ್ಸ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ಯು ನೋ ಸಮಟೈಮ್ಸ್ ವಾಟ್ a sword cannot do, a needle can do. ಅಂದ್ರೆ ಕತ್ತಿನಲ್ಲಿ ಮಾಡಕ್ಕಾಗದೇ ಇರೋದೊಂದು ಸಣ್ಣ ಸೂಜಿನೂ ಮಾಡುತ್ತೆ. ಸೊ ಕತೆಗಳ ನಮ್ಗೆ ಆತರ ಕತೆಗಳ ಮುಖಾಂತರ ನಾವು ಎಷ್ಟೋ ಇನ್ಫಾರ್ಮೇಶನ್ ನ ಹೇಳ್ಬೋದು. ಸೊ ನಿಮ್ಮ ಎಐ ಕತೆಗಳಾಗಿರ್ಬೋದು ಅಥವಾ ಅಂಗಳದಿಂದ ಬೈನರಿ ವರೆಗಿನಲ್ಲಿ ವಿಲ್ ಗೆಟ್ ಟು ನೋ ಅಬೌಟ್ ಹೆಂಗೆ ಸ್ಪೋರ್ಟ್ಸ್ ಸ್ಟ್ಯಾಟ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಪ್ಯಾಥರಸ್ ಇರ್ಬೋದು. ಇದೆಲ್ಲ ನಿಮ್ಮ ಟೆಕ್ನಾಲಜಿ ಕುರಿತಾದಂತ ಕಥೆಗಳು. ಅಂಡ್ ಆಸ್ ಅನದರ್ ಪಾರ್ಟ್ ದ ಅದರ್ ಸೈಡ್ ಆಫ್ ಮೇಘನಾ, ಬೆಂಗಳೂರು ಬಗ್ಗೆ ಬರೆದಿರ್ತಕ್ಕಂತಹ ಜಯನಗರದ ಹುಡುಗಿ ಅಥವಾ ಬ್ಯಾಂಗ್ಳೂರ್ ಕಲರ್ಸ್ ಅಥವಾ ಒಂದು ಈಗೋ ಮತ್ತೆ ಆಲ್ಟರ್ ಈಗೋ ಮಧ್ಯೆ ಆಗುವಂತ ಕಾನ್ವರ್ಸೇಷನ್ ಪತ್ರದ ಮುಖಾಂತರ ಬರೆದಿದ್ದಂತ ಲಿಪಿಯ ಪತ್ರಗಳು, ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಅದನ್ನ ನೆಕ್ಸ್ಟ್ ಪಾಡ್ಕಾಸ್ಟ್ ಇಟ್ಕೋತಾ ಇದೀನಿ. ಸೊ ಇವಾಗಲೇ ಪ್ರಾಮಿಸ್ ಮಾಡಿಸ್ತಾ ಇದೀನಿ, ನೀವು ನೆಕ್ಸ್ಟ್ ಪಾಡ್ಕಾಸ್ಟ್ ಗೆ ಯು ಆರ್ ಕಮಿಂಗ್ ಅಂಡ್ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಇಟ್. ಬಟ್ ಇಲ್ಲಿವರೆಗೂ ನೀವು ಹಿಡಿದಂತ ಎಷ್ಟೋ ವಿಚಾರಗಳು ನನಗೂ ಗೊತ್ತಿರ್ಲಿಲ್ಲ, ನಮ್ಮ ಆಡಿಯನ್ಸ್ಗೂ ತುಂಬಾ ಹೆಲ್ಪ್ ಆಯ್ತು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್. ಅಂಡ್ ನಮ್ಮ ಎಕ್ಸ್ಚೇಂಜ್ ರೂಮ್ಗೆ ನೀವು ಇಷ್ಟ ತನಕ ಟೈಮ್ ಮಾಡಿ ಬಂದು ಇಷ್ಟ ಅವರ ತನಕ ಮಾತಾಡೋದು, ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಸೊ ನಮ್ಮ ಕಡೆಯಿಂದ ದ ಟೋಕನ್ ಆಫ್ ಲವ್ ಐ ಥಿಂಕ್ ಹಿಂಗೆ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪಾಡ್ಕಾಸ್ಟ್ ಪ್ರಾಮಿಸ್ ಮಾಡ್ಬಿಟ್ಟು ಇದನ್ನ ಮಾಡ್ತಾ ಇದ್ದು. ಓಕೆ, ಸೊ ಇವತ್ತಿನ ಕಾನ್ವರ್ಸೇಷನ್ ತುಂಬಾ ಚೆನ್ನಾಗಾಯ್ತು. ನಮ್ಮೆಲ್ರಿಗೂ ಈ ಎಐ ಟೆಕ್ನಾಲಜಿ ಬಗ್ಗೆ ಡೇಟಾ ಸೆಕ್ಯೂರಿಟಿ ಬಗ್ಗೆ ಎಲ್ಲ ವಿ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಶನ್ಸ್. ಇದೇ ತರ ನಮ್ಮ ನೆಕ್ಸ್ಟ್ ಪಾಡ್ಕಾಸ್ಟ್ ಅಲ್ಲಿ ವಿ ವಿಲ್ ಹ್ಯಾವ್ ಅನದರ್ ಗೆಸ್ಟ್. ಅವರು ಇದೇ ತರ ಯಾವ ವಿಷಯಗಳು ಮಾತಾಡ್ತೀವಿ, ಯಾವ ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅಂಡ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಯಾವುದೇ ತರ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕಂಪ್ಲೇಂಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.